ಬಾಲಾ. ಹಲೋ ಬೇಬಿ. ಏನು ನೀನಾಗ ನೀನೇ ನೆನ್ಸ್ಕೊಂಡು ಕಾಲ್ ಮಾಡಿದ್ಯಾ? ನೆನ್ಪಲ್ಲಿ ಯಾವತ್ತೂ ಇರ್ತೀಯ, ಆದರೆ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅಷ್ಟೇ. ಅರ್ಥ ಆಯ್ತು. ಕೆಲವೊಂದ್ಸಲ ಗ್ರಾಚಾರ ಹೇಗೆ ಮೆಟ್ಕೊಳ್ಳುತ್ತೆ ಅಂದರೆ ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ. ಸಾರಿ ಬೇಬಿ, ನೀನು ತುಂಬ ನೋಯಿಸ್ಬಿಟ್ಟೆ. ಪರವಾಗಿಲ್ಲ ಬಾಲ, ನೀನಾಗ ನೀನೇನು ನೋವು ಮಾಡಿಲ್ವಲ್ಲ. ಇನ್ನು ಮುಂದೆ ನಮ್ಮಿಬ್ರು ಮಧ್ಯ ಯಾವಳು ಬರಕ್ಕೆ ಸಾಧ್ಯ ಇಲ್ಲ. ನಾವಿಬ್ರು ಮತ್ತೆ ಮೊದಲಿನ ಥರ ಆಗ್ತೀವಿ. ಹೌದಾ? ಹೇಗೆ? ಹೇಗೆ ಅಂದರೆ ಗ್ರಹಗತಿಗಳೆಲ್ಲ ತಿರುಗ್ತಾ ಇದೆ. ಇನ್ನು ಮುಂದೆ ನಮಗೆ ಹೇಗೆ ಬೇಕೋ ಹಾಗೇ ಇರ್ತೀವಿ. ನಮ್ಮನ್ನ ಯಾರು ದೂರ ಮಾಡಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮಿಬ್ರನ್ನ ಯಾರೇ ದೂರ ಮಾಡಕ್ಕೆ ಬಂದ್ರು ಅವ್ರ ಕೈಗೆ ಸಿಗೋದು ಚಂಬು. ಈ ಪ್ರಪಂಚ ತುಂಬ ಕೆಟ್ಟದು. ಯಾರಾದರೂ ಚೆನ್ನಾಗಿರ್ತಾರಂದ್ರೆ ಹೊಟ್ಟೆ ಹೊರ್ಕೊಂಡು ಸಾಯ್ತಾರೆ. ಆ ಪ್ರೀತಿ ಕಲ್ಲು ಹಾಕಕ್ಕೆ ಬರ್ತಾರೆ. ಇನ್ನು ಮುಂದೆ ನಾವಿಬ್ರು ಹುಷಾರಾಗಿರ್ಬೇಕು. ನನಗ್ ನೀನು, ನಿನಗ್ ನಾನು ಅನ್ನೋ ಥರ. ಓಕೆ ದಿವ್ಯಾ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಮತ್ತೆ ಬಾಲ, ತಿಂಡಿ ತಿಂದ್ಯಾ? ಹ್ಞೂ ಬೇಬಿ, ಮನೇಲಿ ಆಯ್ತಲ್ಲ. ಹಾಂ, ಹೊರಗಡೆನೂ ಏನಾದರೂ ತಿನ್ನಬೇಕಾಗಿತ್ತು. ಪಾಪ ಸುಸ್ತಾಗಿರ್ತೀಯ. ಎಷ್ಟು ಅಂತ ನೀನು ಒಬ್ಬನೇ ಕೆಲಸ ಮಾಡ್ತೀಯ. ಹ್ಞೂ ಬೇಬಿ, ನಾನು ತಿನ್ಕೋತೀನಿ, ನೀನು ತಿನ್ನು ಆಯ್ತಾ? ಏನಾದರೂ ಬೇಕಾದರೆ ಹೇಳು, ದರ್ಶಿನಿಯಿಂದನೇ ಪಾರ್ಸಲ್ ಕಳಿಸ್ಕೊಡ್ತೀನಿ. ಬಾಲ, ಹೇಳ್ತೀನಿ. ನನ್ನ ಬಗ್ಗೆ ಎಷ್ಟು ಪ್ರೀತಿ ನಿನಗೆ. ನಿನಗಲ್ದೆ ಇನ್ಯಾರಿಗೆ ತೋರಿಸ್ಲಿ ಹೇಳು? ಬಾಯ್. ಈಗ ಗೊತ್ತಾಯ್ತಾ ಬಾಲ ನನ್ನ ಗಂಡನೇ ಅಂತ? ನೀವೇ ಕೇಳಿಸ್ಕೊಂಡ್ರಲ್ಲ, ಅವನೇ ಕಾಲ್ ಮಾಡಿದ್ದು. ಏನೋ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಜಗಳ ಆಯ್ತು, ಮಾತಾಡ್ತಿರ್ಲಿಲ್ಲ. ಅಷ್ಟಕ್ಕೆ ಇನ್ನೊಂದು ಮದುವೆ ಮಾಡ್ಬೋದು ಅಂತ ಕನ್ಸು ಕಾಣ್ತಾ ಇದ್ರಾ? ಅದು ನಾನಿರೋರ್ಗೂ ಸಾಧ್ಯ ಇಲ್ಲ. ಬಾಲ ಯಾವತ್ತಿದ್ರು ನನ್ನವನೇ, ನನಗೋಸ್ಕರ ಅಂತಾನೆ ಹುಟ್ಟಿರೋನು. ಏಯ್ ರುಕ್ಕೋ, ಅರ್ಥ ಆಯ್ತೇನೆ? ನಿನ್ನ ನೋಡ್ದೆ ಸೊಂಕೆಂಗಿರ್ಲಿ, ನಿನ್ನ ನೋಡ್ದೆ ಸೊಂಕೆಂಗಿರ್ಲಿ, ನಿನ್ನ ನೋಡ್ದೆ ಸೊಂಕೆಂಗಿರ್ಲಿ. ಅಜ್ಜಿ, ಇವಳು ಈ ರೇಂಜಿಗೆ ದಡ್ಡಿನ? ಮಾವ ಇದ್ದಕ್ಕಿದ್ದಾಗೆ ಇಷ್ಟೊಂದು ಚೇಂಜ್ ಆದ ಅಂತ ಯೋಚನೆ ಕೂಡ ಮಾಡ್ತಿಲ್ವಾ? ಅದು ಹಾಗಲ್ವೇ, ಇದಕ್ಕೆಲ್ಲ ಕಾರಣ ಆ ಮಂತ್ರವಾದಿ ಕೊಟ್ಟಿರೋ ನಿಂಬೆ ಹಣ್ಣು ಹಾಗೂ ಭಸ್ಮ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಹೀಗೆ ಆಡ್ತಾ ಇರೋದು. ಆಡ್ಲಿ ಬಿಡಿಯತ್ತೆ. ಒಂದಿನ ಕೆಳಗೆ ಬೀಳ್ತಾಳೆ ನೋಡಿ, ಅವಾಗ ಬುದ್ಧಿ ಬರುತ್ತೆ. ಸತ್ಯ, ನಡಿ ಹೋಗೋಣ. ಸೀತಮ್ಮ ಅವರೇ, ಒಂದು ನಿಮಿಷ. ಸೀತಮ್ಮ ಅವರೇ, ನಾನು ಮೊದಲೇ ವಾರ್ನ್ ಮಾಡಿದ್ದೆ ಅಲ್ವಾ, ಈ ವ್ಯರ್ಥ ಪ್ರಯತ್ನ ಎಲ್ಲ ಬೇಡ ಅಂತ.
ನಿಮ್ಮ ಸೊಸೆ ದೊಡ್ಡವ್ರ ಮಾತು ಎಲ್ಲಿ ಕೇಳ್ತಾಳೆ ಹೇಳಿ? ಈಗೇನಾಯ್ತು? ಇನ್ನೂ ತೀರ್ಪು ಬಂದಿಲ್ವಲ್ಲ? ಇಷ್ಟೆಲ್ಲ ಆದಮೇಲೂ ತೀರ್ಪು ನಿಮ್ಮ ಪರವಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಸೀತಮ್ಮ ಅವರೇ, ತಲೆ ಗಟ್ಟಿ ಇದೆ ಅಂತ ಬಂಡೆ ಕಲ್ಲಿಗೆ ಚೆಚ್ಕೋಬಾರ್ದು. ಸೀತಮ್ಮ ಅವರೇ, ನೀವು ಪ್ರಪಂಚ ನೋಡಿರೋರು, ಬುದ್ಧಿವಂತರು, ಎಲ್ಲ ತಿಳಿದವರು. ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸೊಸೆಗೂ ಬುದ್ಧಿ ಹೇಳಬೇಕಲ್ವಾ? ನಾನೇನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಾ 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 ಅತ್ತೆ ಸೊಸೆ ಸೂಪರ್ ಕಾಂಬಿನೇಷನ್. ಅಲ್ಲ, ಅತ್ತೆಗೆ ಇಷ್ಟೊಂದು ರೋಷ ಆವೇಶ ಇರಬೇಕಾದ್ರೆ ಇನ್ನು ಸೊಸೆ ಬಿಸಿ ರಕ್ತ, ಅವಳಿಗಿನ್ನೆಷ್ಟು ಆವೇಶ ರೋಷ ಇರಬೇಕು ಅಲ್ವಾ ಲಾಯರ್ ಸಾಹೇಬ್ರೆ? ಮೇಡಮ್, ಕೇಸ್ ವಾಪಸ್ ತೊಗೊಂಡ್ರೆ ಒಳ್ಳೇದಿತ್ತು. ಎಲ್ಲರ ಸಮಯನೂ ಉಳಿಯುತ್ತೆ. ನಾಳೆ ಕೋರ್ಟಿಗೆ ಬರೋ ಪ್ರಮೇಯನೇ ಇರೋಲ್ಲ. ನ್ಯಾಯ ಕೊಡಿಸೋ ವಕೀಲರಾಗಿ ಸಾಕ್ಷಿಗಳನ್ನ ತಿರುಚಬೇಡಿ ಮಂಜುನಾಥ್ ಅವರೇ. ಪ್ರಕೃತಿ ಅವರೇ, ನ್ಯಾಯನ ಮಾರ್ಕೊಂಡು ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡೋರು ಎಲ್ಲರೂ ಕಳ್ರೆ. ಮೇಡಮ್, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಹಾಗಿದ್ರೆ ತೀರ್ಪು ಬರೋವರೆಗೂ ಕಾಯಿರಿ ಸರ್. ಹೀಗೆ ಸುಮ್ಮನೆ ಕೆಣ್ಕೋದನ್ನ ಬಿಟ್ಬಿಡಿ. ವಕೀಲ್ ಸಾಹೇಬ್ರೆ, ಸತ್ಯಮ್ಮ ಸುಮ್ಮನೆ ತುಂಬ ಎಗರಾಡ್ತಾ ಇದ್ದಾರೆ. ಅವ್ರಿಗೆ ವಾಸ್ತವತೆ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ಪಾಪ. ನಾಳೆ ಇದೇ ಕೋರ್ಟ್ ಆವರಣದಲ್ಲಿ ನನ್ನ ಮಗ ಎಲ್ಲ ಆರೋಪಗಳಿಂದ ಮುಕ್ತನಾಗಿ ಫ್ರೀಯಾಗಿ ಓಡಾಡ್ತಾನಲ್ಲ, ಅದನ್ನು ನೋಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ. ಯಾಕೆಂದರೆ ಕೆಲವು ವಿಷಯಗಳಿಗೆ ಈ ಥರ ಮೆಂಟಲ್ ಪ್ರಿಪರೇಷನ್ ತುಂಬ ಅಗತ್ಯ ಮೇಡಮ್. ಇಲ್ಲ ಅಂದರೆ ಕೆಲವು ಶಾಕಿಂಗ್ ನ್ಯೂಸ್ ಕೇಳಿದಾಗ ಗುಂಡಿಗೆ ಒಡೆದು ಹೋಗುತ್ತೆ. ಅದರಲ್ಲೂ ನಿಮ್ಮಂಥ ಗಟ್ಟಿ ಗುಂಡಿಗೆ ಇರೋರಿಗೆ ಇನ್ನೊಂದು ಮುಖಾನೇ ಇರುತ್ತೆ. ಸೂಕ್ಷ್ಮ ಅಲ್ವಾ? ನೀನೇನು ಯೋಚನೆ ಮಾಡಬೇಡ ಮಗನೇ. ನಿಮ್ಮಪ್ಪ ನಾನಿದ್ದು ನಾಳೆ ಇಷ್ಟು ಹೊತ್ತಿಗೆ ನಿನಗೆ ಬಿಡುಗಡೆ ಆಗಿರುತ್ತೆ. ರಾಜಾರೋಷವಾಗಿ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಸರ್ತಿ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೂ ಹೆದರಬೇಕು. ಬಿ ಕಾನ್ಫಿಡೆಂಟ್ ಮೈ ಸನ್. ಥ್ಯಾಂಕ್ ಯು ಡ್ಯಾಡ್. ಸೀತಮ್ಮ ಅವರ ರಾಮುನ್ ಕೇಳಿದೆ ಅಂತ ಹೇಳಿ. ಪ್ರಕೃತಿ ಅವರೇ, ಇವ್ರೇನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ? ಹಾಗಾದ್ರೆ ನಾಳೆ ತೀರ್ಪು? ಇರೋ ಸಾಕ್ಷಿಗಳನ್ನೆಲ್ಲ ಐ ವಿಟ್ನೆಸ್ ಇಲ್ಲದೆ ಉಪಯೋಗ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ರು. ಆ ತಾತನಿಂದಾನೇ ಈ ಕೇಸ್ ಜೀವಂತವಾಗಿತ್ತು ಸತ್ಯ ಅವರೇ. ಈಗ ಅವರೇ ಇಲ್ಲ ಅಂದ್ರೆ ಈ ಕೇಸು ಹಾಗಿದ್ರೆ ನಾಳೆ ನಮ್ಮ ಮುಷನ್ ಪರಿಸ್ಥಿತಿ ಏನು? ನಮಗ್ ಬೇಡವಾದ ತೀರ್ಪನ್ನ ಕೇಳೋದಿಕ್ಕೆ ಎಲ್ಲಿ ಬರ್ಬೇಕಾಗತ್ತೇನೋ ಅಂತ ನಂಗೂ ಭಯ ಆಗ್ತಿದೆ.
ಈ ಮಾತಿಗೆ ಅವಳ ಭಾವನೆಗಳಿಗೆ ಬೆಲೆನೇ ಇಲ್ವಾ? ನ್ಯಾಯಾಲಯ ಸಾಕ್ಷಿಗಳನ್ನ ಕೇಳುತ್ತೆ ಸತ್ಯ, ನಮ್ಮ ಮಾತುಗಳನ್ನಲ್ಲ, ನಮ್ಮ ಭಾವನೆಗಳನ್ನಲ್ಲ. ಏ ಹುಡುಗಿ ನೋಡು, ಈಗಲೇ ಭರವಸೆನ ಕಳ್ಕೊಬೇಡ. ಆ ತಾತ ಇದ್ದಾನಲ್ಲ, ಅವನಿಗೇನಾಗಿದೆ ಅಂತ ವಿಚಾರಿಸು. ಒಂದ್ ವೇಳೆ ಅವನು ವಾಪಸ್ ಬಂದ್ಬಿಟ್ರೆ ಈ ಕೇಸಿಗೆ ಮತ್ತೆ ಜೀವ ಬರುತ್ತೆ. ಹೌದು, ಆ ಪಾಸಿಬಿಲಿಟಿ ಇನ್ನೂ ಇದೆ ಸತ್ಯ. ಸತ್ಯ, ನೀವೇನಾದ್ರೂ ಮಾಡಬೇಕು. ಅಕಸ್ಮಾತಾಗಿ ಆ ತಾತ ಸತ್ತಿದ್ ನಿಜಾನೇ ಆಗಿದ್ರೆ ನಾಳೆ ಹರ್ಷಿತ್ಗೆ ಬಿಡುಗಡೆ ಆಗತ್ತೆ. ಐ ಆಮ್ ಸೋ ಸಾರಿ ಸತ್ಯ. ನಾವು ಈ ಪರಿಸ್ಥಿತಿಗೆ ಬಂದು ನಿಲ್ತೀವಿ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಯಾಕಳಿ ಅಂದರೆ ಏನಾಯ್ತು? ಯಾಕೋ ತಲೆನೋವುತ್ತೆ, ತುಂಬ ತಲೆ ಸಿಡ್ದೋಗ್ತಾ ಇದೆ. ಇಷ್ಟು ದಿನ ಪ್ರತಿಯೊಂದಕ್ಕೂ ರುಕ್ಕು ಅಂತಿದ್ದ, ಈಗ ಬಾಂಬ್ ತಗೊಂಡ್ ಬಾ ಅಂತ ಕರಿತಿದ್ದಾನೆ. ಇವಾಗ ನಾನು ಹೋಗಿ ಈ ತೈಲನ ಹಚ್ಚಬೇಕು. ನಿಧಾನಕ್ಕೆ ಮಸಾಜ್ ಮಾಡ್ತಾ ಅವನಿಗೆ ನನ್ನ ಬಗ್ಗೆ ಇರೋ ಫೀಲಿಂಗ್ಸ್ನ ಮತ್ತೆ ಬರೋ ಹಾಗೆ ಮಾಡಬೇಕು. ಎಸ್. ಕಾಫಿ ಮಾಡ್ಕೊಂಬಂದ್ಬಿಡ್ಲಾ? ಬೇಡ ಅತ್ತೆ, ರುಕ್ಕು ಕೈಯಲ್ಲಿ ಬಾಂಬ್ ಹಚ್ಚಿಸ್ಕೊಂಡು ಮಲಗಿಬಿಡ್ತೀನಿ. ರುಕ್ಕು, ಬಾಂಬ್ ತಗೊಂಬರ್ತೀಯಾ? ಮಾವ, ಬಾಂಬ್ ನೀನೇ ಸ್ವಲ್ಪ ಹಚ್ಬಿಡ್ತೀಯಾ? ನೀವು ಕೇಳಿದ್ರೆ ನಾನು ಇಲ್ಲ ಅಂತೀನಾ? ಬಾಲ, ಏನಿನ್ ವರ್ಷೆ? ಮತ್ತೆ ಜಗಳ ಕಾಯಕ್ಕೆ ಬರಬೇಡ, ನನಗೆ ಮೊದಲೇ ಮೂಡಿಲ್ಲ. ಇವಳ ಹತ್ರ ಮಸಾಜ್ ಮಾಡಿಸ್ಕೊಳಕ್ ಮೂಡಿದ್ಯಾ? ನೆನ್ನೆವರೆಗೂ ದಿವ್ಯಾ ದಿವ್ಯಾ ಅಂತಿದೆ, ಇವತ್ತು ನೋಡ್ದೆ ಇವಳ ಕೈಲಿ ಬಾಂಬ್ ಹಚ್ಚಿಸ್ಕೊತಾ ಇದ್ಯಾ? ನಾನು ದಿವ್ಯಾ ದಿವ್ಯಾ ಅನ್ನ ಯಾವಾಗ? ಅವಳಿಗೆಲ್ಲೋ ಭ್ರಮೆ ಇರಬೇಕು ಮಾವ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ಏಯ್, ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ನಿನ್ ಮುಂದೆನೆ ದಿವ್ಯಾ ದಿವ್ಯಾ ಅಂತ ಕರೆದಾಗ ನೀನು ಹುಡ್ಕೊಂಡು ಸಾಯ್ತಿದ್ದೆ ತಾನೆ? ದಿವ್ಯಾ, ಸುಮ್ಮನೆ ರುಕ್ಕು ಜೊತೆ ಜಗಳ ಆಡೋದೆ ಚಾಳಿ ಮಾಡ್ಕೋಬೇಡ. ನೀ ನೋಡು, ನಾನು ನಿನ್ನ ಹೆಸರು ಯಾವತ್ತೂ ಕರೆದಿಲ್ಲ, ಕರೆಯೋದೂ ಇಲ್ಲ. ಹಂಗೇನಾದರೂ ಹೆಸರು ಕರೆಯೋದಾದ್ರೆ ರುಕ್ಕುದೇ ಕರಿತೀನಿ. ಬಾಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಬೇಕಿದ್ರೆ ಅಜ್ಜಿ ಮತ್ತೆ ಅಮ್ಮನ್ನ ಕೇಳು. ಏ ದಡ್ಡಿ, ಅವನು ಯಾವಾಗಲೇ ನಿನ್ನ ಹೆಸರು ಕರ್ದ? ಇವನು 3 ಹೊತ್ತು ಜಪ ಮಾಡೋದು ರುಕ್ಕುನೇ ಅಲ್ವೇ? ಅವನು ರುಕ್ಕು ಅಂತ ಕರೆಯೋದು ನಿನ್ಗೆ ಯಾವಾಗಲೇ ದಿವ್ಯಾ ಅಂತ ಕೇಳ್ಸಕ್ಕೆ ಶುರುವಾಯ್ತು? ಅಜ್ಜಿ, ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡ. ಅವ್ನು ಕಾಲ್ ಮಾಡಿ ಮಾತಾಡಿದ್ ನನಗೆ ನೆನಪಿದೆ. ಲೌಡ್ ಸ್ಪೀಕರ್ ಹಾಕಿದ್ನಲ್ಲ, ನೀವುಗಳೇ ಕೇಳಿಸ್ಕೊಂಡಿರ್ತಾನೆ. ನೆನಪಿಲ್ವಾ? ಏ, ಯಾವಾಗಲೇ? ಅತ್ತೆ, ಇವಳು ಇತ್ತೀಚೆಗೆ ಕನಸು ಕಾಣೋದು ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ ಅಲ್ವಾ? ದಿವ್ಯಾ, ಹೀಗೆ ಭ್ರಮೆಲಿರಬೇಡ. ಹೀಗೇ ಮುಂದುವರಿತಾ ಇದ್ರೆ ನಿನ್ನನ್ನು ನಿಮಾನ್ಸಕ್ಕೆ ಸೇರಿಸ್ಬೇಕಾಗತ್ತೆ ಕಣೆ.
ಇಲ್ಲ, ನೀವು ಎಲ್ಲರೂ ನನ್ನನ್ನು ಯಾಮಾರಿಸ್ತಿದ್ರ. ಬಾಲ ನನ್ನ ಹತ್ರ ಚೆನ್ನಾಗೇ ಇದ್ದ. ಬಾಲ ಆಟ ಆಡಿಸ್ಬೇಡ ಪ್ಲೀಸ್. ಆಟ ಆಡ್ತಿರೋದು ನೀನು ದಿವ್ಯಾ. ನಿನ್ನ ಕತೆ ಯಾವತ್ತೂ ಮುಗ್ದೋಗಿದೆ. ಮತ್ತೆ ಆ ಚಾಪ್ಟರ್ನ ರಿಓಪನ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ನೋಡು, ಏನೇನೋ ಅಂದ್ಕೊಂಡು ತಲೆ ಕೆಡಿಸ್ಕೋಬೇಡ. ನಾನು ನನ್ನ ಜೀವನದಲ್ಲಿ, ನೀನು ನಿನ್ನ ಜೀವನದಲ್ಲಿ ಆರಾಮಾಗಿರೋಣ ಅಷ್ಟೇ. ಏನೋ ನಿನ್ನ ಜೀವನ ನನ್ನ ಜೀವನ ಅಂದ್ಕೊಂಡು ನಾವಿಬ್ರು ಗಂಡ ಹೆಂಡತಿ. ನಮ್ಮಿಬ್ರದ್ದು ಒಂದೇ ಜೀವನ, ಅದನ್ನು ಮರಿಬೇಡ. ಜಾನಕಿ, ಇವಳು ಯಾಕೋ ಗಾನ್ ಕೇಸ್ ಆಗಿದ್ದಾಳೆ ಕಣೆ. ಆದಷ್ಟು ಬೇಗ ಇವಳನ್ನ ಯಾವುದಾದ್ರೂ ಬಾಬಾ ಅಲ್ಲ 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 ಪಂಡಿತರಿಗೆ ತೋರಿಸ್ಬೇಕು. ಹೀಗೆ ಬಿಟ್ರೆ ತುಂಬಾ ಅಪಾಯ ಕಣೆ. ಇಲ್ಲ, ಬಾಲ ನನ್ನನ್ನು ಬಿಡಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ನಾನು ಬೇಕು. ದಿವ್ಯಾ, ನಿನಗೆ ಸರಿಯಾಗಿ ಆಗಿದೆ ಕಣೆ. ಅಲ್ಲ, ಮಾವನೇ ಬೇಡ ಅಂತ ಬಿಟ್ಟಿರುವಾಗ ಮತ್ತೆ ಯಾಕೆ ನಿನ್ನ ಕಡೆ ಬರ್ತಾನೆ? ಅಷ್ಟಾದ್ರೂ ಬುದ್ಧಿ ಬಿಡ್ವಾ ನಿನಗೆ? ಹೇ ಹುಡುಗಿ, ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ದೇವರು ಅಂತ ಒಬ್ನಿದ್ದಾನೆ, ಅವನು ನಮ್ಮ ಕೈ ಬಿಡಲ್ಲ. ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಯಾಕೆ ಹುಡುಗಿ ಏನೂ ಮಾತಾಡ್ತಿಲ್ಲ? ನೀನು ಹೀಗೆ ಸುಮ್ಮನಾಗ್ಬಿಟ್ರೆ ನನಗೆ ಭಯ ಆಗುತ್ತೆ. ಏನ್ ಹೇಳಲಿ ಅತ್ತೆ, ಸೋತೋಗ್ಬಿಟ್ಟೆ. ನಾನ್ ಸೋತೆ ಅನ್ನೋದಕ್ಕಿಂತ ನ್ಯಾಯ ಸೋತೋಯ್ತು. ಉಷಾಗ್ ನ್ಯಾಯ ಕೊಡ್ಸೋದಕ್ಕಾಗ್ಲಿಲ್ವಲ್ಲ ಅತ್ತೆ. ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ ಅನ್ನೋದು ನನ್ನ ಮನ್ಸಲ್ಲಿ ಕಾಡ್ತಿದೆ ಅತ್ತೆ. ಮೇಡಮ್, ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಬಿಡಿ, ನೀವು ನ್ಯಾಯ ಕೊಡಿಸೋ ಎಲ್ಲ ಪ್ರಯತ್ನನೂ ಮಾಡಿದ್ದೀರಾ. ಆದರೆ ಅದ್ಯಾವುದು ಕೈಗೂಡಲಿಲ್ಲ ಅಷ್ಟೇ. ದುಡ್ಡಿರೋರು ನ್ಯಾಯನ ಕೊಂಡ್ಕೊಂಡ್ಬಿಡ್ತಾರೆ ಮೇಡಮ್. ಆದರೆ ದುಡ್ಡು ಇಲ್ದಿರೋ ನಮ್ಮಂಥವ್ರು ಏನು ಮಾಡೋಕ್ಕಾಗದೆ ಸುಮ್ಮನೆ ನೋವು ನುಂಗ್ಕೊಂಡು ಕೈ ಕುಟ್ಕೊಂಡು ಆಕಾಶ ನೋಡ್ತಾ ಕೂತ್ಕೊಂಡಿರ್ತೀವಿ ಮೇಡಮ್. ನಮ್ಮಂಥವ್ರಿಂದ ಇನ್ನೇನು ಮಾಡಕ್ ಸಾಧ್ಯ ಹೇಳಿ? ಮೊನ್ನೆ ಅದ್ಯಾವನೋ ಕಾಲೇಜ್ ಆವರಣಕ್ಕೆ ಹೋಗಿ ಒಂದು ಹುಡುಗಿನ ಚುಚ್ಚಿ ಸಾಯಿಸ್ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ಇವತ್ತು ಯಾರು ಮಾತಾಡ್ತಾನೆ ಇಲ್ಲ ಮೇಡಮ್. ಈಗ ಇನ್ಯಾರೊಬ್ಬ ಮದುವೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಹುಡುಗಿ ರುಂಡಾನೆ ಕತ್ತಿಸ್ಕೊಂಡು ಹೋಗಿದ್ದಾನೆ. 10ನೇ ಕ್ಲಾಸ್ ಹುಡುಗಿ ಮೇಡಮ್. ಇನ್ಯಾವನೋ ಒಬ್ಬ ಎಳೆ ಹಸುಳೆ ಅಂತಾನು ನೋಡಿದೆ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ ಮೇಡಮ್. ಎಲ್ಲಿದೆ ಮೇಡಮ್ ನ್ಯಾಯ? ಎಲ್ಲಿದೆ? ಅದೆಲ್ಲ ಹೆಣ್ಮಕ್ಳಿಗೆ ಎಲ್ಲಿದೆ ಮೇಡಮ್ ನ್ಯಾಯ? ಮೇಡಮ್, ನನ್ನ ಮಗಳಿಗೆ ಯಾರಾದ್ರೂ ಒಂದು ಮಾತಾಡಿದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗೋದಿಲ್ಲ ಮೇಡಮ್. ಅಂಥದ್ರಲ್ಲಿ ನನ್ನ ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದ್ದು
ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರೂ ಕೂಡ ನ್ಯಾಯನ ಒದಗಿಸೋಕ್ಕಾಗಲಿಲ್ವಲ್ಲ ಮೇಡಮ್. ನಾನು ಏನು ಮಾಡಲಿ? ನ್ಯಾಯ ಅನ್ನೋದು ಮೋಸಗಾರರ, ದಗಲ್ಬಾಜಿಗಳ, ಸುಳ್ಳುಗಾರರ ಪಾಲು ಮೇಡಮ್. ಮೇಡಮ್, ನನ್ನ ಮಗಳು ಹುಟ್ಟಿದಾಗ ನನ್ನ ತಾಯಿನೇ ಮತ್ತೆ ಹುಟ್ಟಿ ಬಂದ್ಲೇನೋ ಅನ್ನೋಷ್ಟು ಸಂಭ್ರಮಿಸ್ತೀನಿ. ಆದರೆ ಇವತ್ತು ಆ ತಾಯಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಮೇಡಮ್. ಅವಳಿಗೆ ನೋವು ಕೊಟ್ಬಿಟ್ವಲ್ಲ, ಇದು ನನ್ನ ಯಾವಾಗಲೂ ಕಾಡ್ತಾ ಇರುತ್ತೆ. ನಾನು ಇದನ್ನು ಮರೆಯೋದಕ್ಕಾಗೋದೇ ಇಲ್ಲ ಮೇಡಮ್. ಅದು ಅಲ್ಲದೆ ಅವ್ರುಗಳು ನನ್ನ ಮಗಳ ಬಗ್ಗೆ ಇಲ್ಲದೆ ಇರೋ, ಬೇಡದೇ ಇರೋ ಫೋಟೋಗಳನ್ನ ಸಬ್ಮಿಟ್ ಮಾಡಿದ್ದಾರೆ. ಅದೇನಾದ್ರು ಆಚೆ ಹೋಗ್ಬಿಟ್ರೆ ನನ್ನ ಮಗಳ ಪರಿಸ್ಥಿತಿ ಏನು ಮೇಡಮ್?